ಎಲ್ರಿಗೂ ನಮಸ್ಕಾರ. ಇವತ್ತು ರೋಮನ್ ಕ್ಯಾಥಲಿಕ್ ಬಗ್ಗೆ ಸ್ವಲ್ಪ ಮಾತನಾಡುವ. ರೋಮನ್ ಕ್ಯಾಥಲಿಕ್ ಎಂದರೆ ಕ್ರೈಸ್ತ ಧರ್ಮದ ಒಂದು ಶಾಖೆ. ಈ ಧರ್ಮದ ಅನುಯಾಯಿಗಳು ರೋಮನ್ ಕ್ಯಾಥಲಿಕ್ ಚರ್ಚಿನ ಉಪದೇಶಗಳನ್ನು ಅನುಸರಿಸುತ್ತಾರೆ. ರೋಮನ್ ಕ್ಯಾಥಲಿಕ್ ಧರ್ಮದ ಅನುಯಾಯಿಗಳು ಪ್ರಮುಖವಾಗಿ ಪಾದ್ರಿಗಳ ಮೂಲಕ ಸ್ಯಾಕ್ರಮೆಂಟ್ಗಳನ್ನು ಸ್ವೀಕರಿಸುತ್ತಾರೆ ಮತ್ತು ಕ್ರೈಸ್ತ ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ. ರೋಮನ್ ಕ್ಯಾಥಲಿಕ್ ಚರ್ಚ್ ಗುರುತಿಸಿದ ಪ್ರಮುಖ ಅಂಶಗಳಲ್ಲಿ ವಿವಾಹ, ಸ್ಯಾಕ್ರಮೆಂಟ್ಗಳು, ಸಂಗೀತ ಮತ್ತು ಆಚಾರ್ಯಗಳ ಮೂಲಕ ಅನುಷ್ಠಾನಗಳು ಇವೆ. ರೋಮನ್ ಕ್ಯಾಥಲಿಕ್ ಧರ್ಮದ ಪೂರ್ಣ ಇತಿಹಾಸ ಅತ್ಯಂತ ವಿಸ್ತೃತವಾದದ್ದು. ಅದರಲ್ಲಿ ಇಲ್ಲಿ ಒಂದು ಸಂಕ್ಷಿಪ್ತ ಅವಲೋಕನವನ್ನು ನೀಡಬಹುದು. ಪ್ರಾರಂಭಿಕ ಕಾಲದ ಇತಿಹಾಸ. ರೋಮನ್ ಕ್ಯಾಥಲಿಕ್ ಚರ್ಚ್ ಕ್ರೈಸ್ತ ಧರ್ಮದ ಒಂದು ಪ್ರಧಾನ ಶಾಖೆ. ರೋಮದ ಪಾಪರಿಗೆ ಅಧೀನವಾಗಿದೆ. ಆ ಧರ್ಮದ ಪ್ರಾರಂಭಿಕ ಇತಿಹಾಸ ಯೇಸು ಕ್ರಿಸ್ತನ ಕಾಲದಿಂದ ಪ್ರಾರಂಭವಾಯಿತು. ಆದರೆ ರೋಮನ್ ಕ್ಯಾಥಲಿಕ್ ಚರ್ಚ್ ಅದನ್ನು ಗಣಿಸಿಕೊಳ್ಳುವುದು ಹಿಂದಿನ 4 ಶತಮಾನಗಳಿಗೆ ಹೆಚ್ಚಿನ ಕಾಲದ ನಂತರ. ರೋಮನ್ ಕ್ಯಾಥಲಿಕ್ ಚರ್ಚ್ ಮತ್ತು ರೋಮನ್ ಇತಿಹಾಸ. ರೋಮನ್ ಕ್ಯಾಥಲಿಕ್ ಚರ್ಚಿನ ಅನೇಕ ಘಟನೆಗಳು ರೋಮ್ ನಗರದ ಇತಿಹಾಸದ ಭಾಗವಾಗಿದೆ. ರೋಮ್ ನಗರವು ಕ್ರಿಸ್ತನ ಕಾಲದಿಂದಲೂ ಪ್ರಮುಖ ನಗರದ ಒಂದು. ರೋಮನ್ ಕ್ಯಾಥಲಿಕ್ ಚರ್ಚಿನ ಸ್ಥಾಪಕರಲ್ಲಿ ಸೇಂಟ್ ಪೀಟರ್ ಮತ್ತು ಪೌಲರು ಪ್ರಮುಖರು. ರೋಮ್ ನಗರದ ವಿಕಾಸವು ರೋಮ್ ಕ್ಯಾಥಲಿಕ್ ಚರ್ಚಿನ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 3. ಕ್ಯಾಥಲಿಕ್ ಧರ್ಮ ಯುದ್ಧಗಳು. ರೋಮನ್ ಕ್ಯಾಥಲಿಕ್ ಚರ್ಚ್ ಇತಿಹಾಸದಲ್ಲಿ ಅನೇಕ ಯುದ್ಧಗಳು ನಡೆದಿವೆ. ಅವು ಪ್ರಮುಖವಾಗಿ ಧರ್ಮದಂತೆ ಅನಾಗರಿಕ ನಂಬಿಕೆಗಳ ವಿರುದ್ಧ ಹೋರಾಟಗಳಾಗಿದ್ದವು. ಅವುಗಳಲ್ಲಿ ಪ್ರಮುಖವಾದದ್ದು ಶಿಕಾಗೋ ಧರ್ಮ ಸಮ್ಮೇಳನ ಮತ್ತು ಪ್ರಾಂತ್ಯ ಧರ್ಮಯುದ್ಧ. ಧರ್ಮದ ವಿಪ್ಲವ ಮತ್ತು ನವನಿರ್ಮಾಣ. ರೋಮನ್ ಕ್ಯಾಥಲಿಕ್ ಚರ್ಚ್ ಚಿಕ್ಕಂದಿನಿಂದ ಹೊಸದಾಗಿ ಹಲವು ವಿಪ್ಲವಗಳನ್ನು ಅನುಭವಿಸಿದೆ ಮತ್ತು ಬದಲಾಯಿಸಿದೆ. ವ್ಯಕ್ತಿಗಳ ಮತ್ತು ರಾಜಕೀಯ ವಿರೋಧಗಳು, ಧರ್ಮದಂತೆ ವಿರುದ್ಧ ಹೋರಾಟಗಳು ಮತ್ತು ಅನೇಕ ಸಾಮಾಜಿಕ ಬದಲಾವಣೆಗಳು ಚರ್ಚಿನ ಇತಿಹಾಸದ ಪ್ರಮುಖ ಘಟನೆಯಾಗಿವೆ. 5. ಆಧುನಿಕ ಯುಗದಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚ್. ಇಂದಿನ ಯುಗದಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚಿನ ಹಿಂದಿನ ಇತಿಹಾಸವು ಹೆಚ್ಚು ಮೌಲಿಕ ಸ್ಥಾನದಲ್ಲಿಲ್ಲ. ಗಾಳಿ ಹೊಡೆದು ಬೀಳುವಾಗ ಚರ್ಚ್ ಹಲವಾರು ಚಲನೆಗಳ ಮೂಲಕ ಹೊಸ ರೂಪ ಧರಿಸಿದೆ, ಆದರೆ ಅದು ಆದರ್ಶಗಳ ಹಿಂದೆ ನಿಲ್ಲುತ್ತದೆ. ಇದು ರೋಮನ್ ಕ್ಯಾಥಲಿಕ್ ಚರ್ಚ್ ಮತ್ತು ಅದರ ಇತಿಹಾಸ ಸಂಕ್ಷಿಪ್ತ ಅವಲೋಕನ. ಈ ಸಂಕ್ಷಿಪ್ತ ವಿಚಾರಣೆಯಲ್ಲಿ ಅನೇಕ ವಿಷಯಗಳು ಮಿತಿಯಾಗಿವೆ ಮತ್ತು ಸಂಶೋಧನೆಗಳ ಅವಶ್ಯಕತೆ ಇರುತ್ತದೆ. ವಿಡಿಯೋ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.